Hello students. In the last video we completed solutions. Theory part ಅನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. So numericals ನಾವು ಸಾಲ್ವ್ ಮಾಡಬೇಕಿತ್ತು. Numericals are very important. ಒಂದು ನ್ಯೂಮರಿಕಲ್ ನಿಮಗೆ ಬರುವಂತ ಚಾನ್ಸಸ್ ತುಂಬಾ ಇದೆ. ಸ್ಪೆಷಲಿ ಫಿಸಿಕಲ್ ಕೆಮಿಸ್ಟ್ರಿ ಪಾರ್ಟ್ ಆಗಿರೋದ್ರಿಂದ ನ್ಯೂಮರಿಕಲ್ಸ್ ಬರುತ್ತೆ. So before going to numericals, so let us know some formulas, some important formulas in which we may get questions. So first formula is mass percentage, right? Mass percentage ಎಲ್ಲರಿಗೂ ಗೊತ್ತಿದೆ. Mass percentage is equal to mass of solute, mass of solute divided by total mass of solution into 100. So ಇದು mass percentage ಅಥವಾ mass by mass ಅಂತ ಹೇಳಿ ನಾವು ಕರೀತೀವಿ. ನೆಕ್ಸ್ಟ್ ವಾಲ್ಯೂಮ್ ಪರ್ಸೆಂಟೇಜ್, ರೈಟ್? ವಾಲ್ಯೂಮ್ ಪರ್ಸೆಂಟೇಜ್ ಅಲ್ಲಿ ಸ್ಪೆಷಲಿ ವಾಲ್ಯೂಮ್ ಆಫ್ ಸಲ್ಯೂಟ್ divided by total volume of solution into 100. ನೋಡಿ, ಮಾಸ್ ಅಂತ ಮಾಸ್ ತಗೊಳ್ತೀವಿ, ವಾಲ್ಯೂಮ್ ಅಂತ ವಾಲ್ಯೂಮ್ ತಗೊಳ್ತೀವಿ. ನೆಕ್ಸ್ಟ್ ಇನ್ನೊಂದು ಫಾರ್ಮುಲಾ ಇದೆ, that is equal to mass by volume percentage, that is equal to ನೋಡಿ mass of solute divided by total volume of solution into 100. So idu some basic formulas. Next mole fraction, very important. Mole fraction of A anta tagondre, so illi Na divided by Na plus Nb plus etc. So this is the formula of mole fraction. ಇದರಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ A ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ P ದಟ್ ಈಸ್ ಈಕ್ವಲ್ ಟು 1 ಆಗುತ್ತೆ, ರೈಟ್? ಇದು ಒಂದು ಇಂಪಾರ್ಟೆಂಟ್ ಥಿಂಗ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟೀಸ್ ಫಾರ್ಮುಲಾಸ್ ಗೆ ಬಂದ್ಬಿಡೋಣ. ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ನ ಕೇಳೋದು. ಸೊ ಫಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. Relative lowering of vapor pressure ಅಲ್ಲಿ ನೋಡಿ P1 naught minus P1 divided by P1 naught, that is equal to so W2 into M1 divided by M2 into so M2 into W1. So this is the formula to calculate relative lowering of vapor pressure. Next, elevation in boiling point. So elevation in boiling point ಅಂದ್ರೆ delta TB ಅಂತ ತಗೊಳ್ತೀವಿ, that is equal to kV into W2 into 1000 divided by M2 into W1. So this is the formula to calculate elevation in boiling point. Next, depression in freezing point, that is delta TF, that is KF into W2 into 1000 divided by M2 into W1. So this is a depression in freezing point. Next, last formula ನಾವು ಬರೆಯೋದು osmotic pressure, Pi is equal to N by V into RT. So these are all the formulas, very important. ಈ ಎಲ್ಲ ನ್ಯೂಮರಿಕಲ್ಸ್ ಮೇಲೆ ನಾವು ಈ ಎಲ್ಲ ಫಾರ್ಮುಲಾಸ್ ಮೇಲೆ ನಾವು ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡಬೇಕು. ಇದ್ಯಾವುದ್ರ ಮೇಲಾದ್ರೂ ಒಂದರಲ್ಲಿ ನಿಮಗೆ ಕ್ವಶನ್ ಅರೈಸ್ ಆಗುತ್ತೆ. ಸ್ಪೆಷಲಿ ತುಂಬಾ ಜಾಸ್ತಿ ಕೇಳಿರೋದು ಈ ಚಾಪ್ಟರ್ ಏನಂದ್ರೆ ದಟ್ ಈಸ್ ಬೇಸ್ಡ್ ಆನ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಹಾಗಾಗಿ ಈ ಒಂದು ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ನ್ಯೂಮರಿಕಲ್ ಸಾಲ್ವ್ ಮಾಡೋಣ. ಟೇಕ್ ದ ಫಸ್ಟ್ ನ್ಯೂಮರಿಕಲ್. ಕ್ವಶನ್ ನಂಬರ್ 1, calculate the mass percentage of benzene. ನೋಡಿ, calculate the mass percentage of benzene and CCl4 carbon tetrachloride if
22 gram of benzene is dissolved in 122 grams of CCl4. ಇಲ್ಲಿ ನಮಗೆ ಏನು ಕೇಳಿದರೆ ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್ ಆಸ್ ವೆಲ್ ಆಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಮಾಸ್ ಪರ್ಸೆಂಟೇಜ್ ಕಂಡುಹಿಡಬೇಕು, ಬೆನ್ಸಿನ್ ಜೊತೆಗೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎರಡರದ್ದು ಮಾಸ್ ಪರ್ಸೆಂಟೇಜ್ ಕಂಡುಹಿಡಬೇಕು. ಇಫ್ ನೋಡಿ ಇಫ್ 22 ಗ್ರಾಮ್ ಆಫ್ ಬೆನ್ಸಿನ್ ಇಸ್ ಡಿಸಾಲ್ವ್ಡ್ ಇನ್ 122 ಗ್ರಾಮ್ ಆಫ್ CCl4. ಇಲ್ಲಿ 22 ಗ್ರಾಮ್ ಬೆನ್ಸಿನ್ ಏನಿದೆ ಅದು 122 ಗ್ರಾಮ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ನಲ್ಲಿ ಡಿಸಾಲ್ವ್ ಆಗ್ತಾ ಇದೆ. ಓಕೆ, ಸೊ ಲೆಟ್ ಅಸ್ ಫೈಂಡ್ ಔಟ್. ಸೊ ನೋಡಿ ನಮಗೆ ಮಾಸ್ ಪರ್ಸೆಂಟೇಜ್ ಫಾರ್ಮುಲಾ ಗೊತ್ತಿದೆ. ಸೊ ಮಾಸ್ ಪರ್ಸೆಂಟೇಜ್ is equal to mass of solute divided by total mass of solution into 100. So this is the formula. ಈಗ ನಮಗೆ ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಬೇಕು. ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಬೇಕು ಅಂತಂದ್ರೆ ನಾವು ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ಎರಡನ್ನೂ ಏನ್ ಮಾಡಬೇಕು, ಆಡ್ ಮಾಡಬೇಕು. ನೋಡ್ರಿ, ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಅಂತಂದ್ರೆ ಇಟ್ ಈಸ್ ಈಕ್ವಲ್ ಟು ಮಾಸ್ ಆಫ್ ಬೆನ್ಸಿನ್ ಪ್ಲಸ್ ಮಾಸ್ ಆಫ್ CCl4. ಮಾಸ್ ಆಫ್ ಬೆನ್ಸಿನ್ ಎಷ್ಟು ಕೊಟ್ಟಿದ್ದಾರೆ, 22 grams ಪ್ಲಸ್ ಮಾಸ್ ಆಫ್ CCl4 122 grams, ಟೋಟಲಿ 144 grams. ಆಯ್ತಾ? ಈಗ ನೋಡಿ, ಲೆಟ್ ಅಸ್ ಅಪ್ಲೈ ದ ವ್ಯಾಲ್ಯೂಸ್ ಇನ್ ದ above equation, the above formula. So mass percentage of benzene, first benzene find out ಮಾಡೋಣ. That is equal to mass of solute ಅಂದ್ರೆ benzene 22 divided by total mass of solution 144 grams into 100. ಓಕೆ, ಇದರದ್ದು ಆನ್ಸರ್ ಎಷ್ಟು ಬರುತ್ತೆ ನೋಡಿ, ಫೈಂಡ್ ಔಟ್ ಮಾಡಿ. ಓಕೆ, ಆನ್ಸರ್ ಇಸ್ 15.27%. ನೋಡಿ, 15.27% ಬಂತು. ದಿಸ್ ಈಸ್ ದ ಮಾಸ್ ಪರ್ಸೆಂಟೇಜ್ ಆಫ್ ಬೆನ್ಸಿನ್. ನಮಗೆ ಜೊತೆಗೆ ಏನ್ ಬೇಕು, ಮಾಸ್ ಪರ್ಸೆಂಟೇಜ್ ಆಫ್ CCl4 ಕೂಡ ಬೇಕು. ಸೊ ಮಾಸ್ ಪರ್ಸೆಂಟೇಜ್ ಆಫ್ CCl4 ಫೈಂಡ್ ಔಟ್ ಮಾಡಬೇಕಂದ್ರೆ ನೋಡಿ, CCl4 ಮಾಸ್ ಎಷ್ಟಿದೆ, 122 divided by 144 into 100. So this is mass percentage of CCl4. So ಇದರ ಆನ್ಸರ್ ಎಷ್ಟು ಬರುತ್ತೆ ನೋಡಿ, ಇದು ಒಂದು ಮೆಥಡ್. ಈ ಒಂದು ಮೆಥಡ್ ಇಂದ ನಾವು ಫೈಂಡ್ ಔಟ್ ಮಾಡಬಹುದು. ಅಥವಾ ನೀವು 100 ಮೈನಸ್ 15.27 ಇದನ್ನು ಮಾಡಿದ್ರು ಕೂಡ ನಿಮಗೆ ಪರ್ಸೆಂಟೇಜ್, ಮಾಸ್ ಪರ್ಸೆಂಟೇಜ್ ಆಫ್ CCl4 ಬರುತ್ತೆ. So that is 100 minus 15.27 ಅಂತಂದ್ರೆ 15.27 ಅಂತಂದ್ರೆ so that is okay, 84.73 ಎಷ್ಟು ಬರುತ್ತೆ, 84.73%. So this is how you have to calculate the mass percentage of benzene as well as CCl4 by using mass percentage formula. Next, second numerical, calculate the molarity of each of the following solution. So ನೋಡಿ, ಇಲ್ಲಿ ಮೊಲಾರಿಟಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ಯಾವ ಒಂದು ಸೊಲ್ಯೂಷನ್ ಬರೀತೀನಿ. ದಟ್ ಈಸ್ 30 grams of cobalt nitrate, NO3 twice 6H2O, right? ಸೊ ಈ ಒಂದು ಸೊಲ್ಯೂಷನ್ ಏನಿದೆ ಇದಕ್ಕೆ ನಾವು ಮೊಲಾರಿಟಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಈ ಒಂದು ಸಲ್ಯೂಟ್ 30 grams of this solute is present in 4.3 liter of solution. 4.3 liter of solution ಅಲ್ಲಿ ಇದೆ. ಓಕೆ, ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಮೊಲಾರಿಟಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಮೊಲಾರಿಟಿಗೆ ನಾನು ಫಾರ್ಮುಲಾ ಬರೀತೀನಿ. ಮೊಲಾರಿಟಿ ಕ್ಯಾಪಿಟಲ್ M, that is equal to
number of moles of solute, number of moles of solute divided by volume of solution in liters. This is the formula. ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂದ್ರೆ ಈ ಸಲ್ಯೂಟ್ ಯಾವುದು, ಈ ಕೋಬಾಲ್ಟ್ ನೈಟ್ರೇಟ್ ಕಾಂಪೌಂಡ್ ಇದೆಲ್ಲ ದಟ್ ಈಸ್ ಸಲ್ಯೂಟ್. ನೋಡಿ ಇದರ ಒಂದು ಮೋಲಾರ್ ಮಾಸ್, ಮಾಲಿಕ್ಯುಲರ್ ಮಾಸ್ ಬಂದು 291. ಇದನ್ನ ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಾನು ನೇರವಾಗಿ ತಗೊಳ್ತೀನಿ. ನಾನು ಇಲ್ಲಿ ಎಲ್ಲ ಬೇಸಿಕ್ ಥಿಂಗ್ಸ್ ಹೇಳೋಕ್ಕೆ ಟೈಮ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ನೇರವಾಗಿ ಹೇಳ್ತೀನಿ. ಮಾಲಿಕ್ಯುಲರ್ ಮಾಸ್ ಫೈಂಡ್ ಔಟ್ ಮಾಡೋದು ಹೇಗೆ ನಿಮಗೆ ಗೊತ್ತಿದೆ. ಸೊ ಮಾಲಿಕ್ಯುಲರ್ ಮಾಸ್ ಈಸ್ 291, ರೈಟ್, ಸಲ್ಯೂಟ್. ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಫಾರ್ಮುಲಾ n is equal to weight by molar mass. ಸೊ weight ಎಷ್ಟು ಕೊಟ್ಟಿದ್ದಾರೆ ಅವರು, 30 grams ಕೊಟ್ಟಿದ್ದಾರೆ. ಸೊ 30 divided by 291. So this is number of moles. Volume of solution in liters ಕೊಟ್ಟಿದ್ದಾರೆ, that is 4.3 liters. liters ಅಲ್ಲಿ ನೇರವಾಗಿ ಕೊಟ್ಟಿದ್ದಾರೆ. ನೀವೇನಾದ್ರೂ ml ಕೊಟ್ಟಿದ್ರೆ ಅವರು ಆ ml ಇರೋದನ್ನ ನೀವೇನು ಮಾಡಬೇಕು, ಲೀಟರ್ಸ್ ಕನ್ವರ್ಟ್ ಮಾಡ್ಕೋಬೇಕಿತ್ತು. ಈಗ ಅವ್ರು ನೇರವಾಗಿ ಲೀಟರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ನೇರವಾಗಿ ಬರ್ಕೊಳ್ಬೇಕು. ಸೊ ನಂಬರ್ ಆಫ್ ಮೋಲ್ಸ್ ಅಂತ ಅಂದ್ರೆ 30 divided by 291, so divided by 4.3, right? ಸೊ ಇದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಒಂದು ಆನ್ಸರ್ ಸಿಗುತ್ತೆ. ದಟ್ ಈಸ್ ನೋಡಿ, ಈ 30 divided by 291 ಮಾಡಿದ್ರೆ ನಿಮಗೆ 0.103 divided by 4.3. Finally molarity ಅಂತ ಬಂದ್ರೆ, so m is equal to 0.023 molar. So this is the molarity. ಗೊತ್ತಾಯ್ತಾ? ಇದು A. ನೋಡಿ, ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಕ್ವಶನ್ ಇದೆ. ಅದರಲ್ಲಿ A ನಾನು ಸಾಲ್ವ್ ಮಾಡಿಸಿದ್ದೀನಿ. ಮೊಲಾರಿಟಿ ಎಷ್ಟು ಬಂದಿದೆ, 0.023 ಮೋಲಾರ್ ಬಂದಿದೆ. ಈಗ ಇದರಲ್ಲೇನೆ ಸೆಕೆಂಡ್ ಕ್ವಶನ್ ಅಲ್ಲೇ ಬಿ ನ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ನೀವು ಬಿ ಅಂತ ಕನ್ಸಿಡರ್ ಮಾಡಿದ್ರೆ, ರೈಟ್, ಬಿ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಎಸ್, ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಈಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ m1 ಅಂತ ಹೊರಟು 0.5 and the volume, initial volume is 30 ml, right, 30 ml ಅಂತ ಹೇಳಿ ಕೊಟ್ಟಿದ್ದಾರೆ. and it is diluted to 500 ml. ಈ 30 ml ಅನ್ನ 500 ml ಗೆ ಡೈಲ್ಯೂಟ್ ಮಾಡ್ತಾ ಇದ್ದಾರೆ. ಅಂದ್ರೆ V2 ಎಷ್ಟಾಗುತ್ತೆ ಅಂದ್ರೆ 500 ml ಆಗುತ್ತೆ. so what is the molarity of the final solution? what is the molarity of the final solution ಅಂದ್ರೆ ನಾವು ಮೊಲಾರಿಟಿ ಡೈಲ್ಯೂಟ್ ಮಾಡಾದ್ಮೇಲೆ ಅದ್ರ ಮೊಲಾರಿಟಿ ಏನಿದೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಾರ್ಮುಲಾ ಇಸ್ m1v1 is equal to m2v2. ನೋಡ್ರಿ, ಇನಿಷಿಯಲ್ ಮೊಲಾರಿಟಿ, ಇನಿಷಿಯಲ್ ವಾಲ್ಯೂಮ್ ಕೊಟ್ಟು ಡೈಲ್ಯೂಟ್ ಮಾಡಾದ್ಮೇಲೆ ಅದ್ರ ಮೊಲಾರಿಟಿ ಏನಾಗುತ್ತೆ ಅಂದ್ರೆ ಈ ಫಾರ್ಮುಲಾನ ನೀವು ಯೂಸ್ ಮಾಡಬೇಕಾಗುತ್ತೆ. m1v1 is equal to m2v2. m1 ವ್ಯಾಲ್ಯೂ ನಿಮಗೆ ಗೊತ್ತಿದೆ, ದಟ್ ಈಸ್ 0.5. v1 ವಾಲ್ಯೂಮ್, ಇನಿಷಿಯಲ್ ವಾಲ್ಯೂಮ್ 30, that is equal to m2 ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ v2 ಬಂದು 500. ಸೊ m2 is equal to 0.5 into 30 divided by 500. ಇದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0.03 molar ಬರುತ್ತೆ. This is the final molarity of the solution. ಗೊತ್ತಾಯ್ತಾ? So this is all about second numerical. Next, okay, take down third numerical. If 1.202 gram per liter is the density of 20% aqueous potassium added, determine the following. Right, following ಏನಿದೆ ಅದನ್ನ ಡಿಟರ್ಮೈನ್ ಮಾಡಬೇಕು. ನೋಡಿ, ಡೆನ್ಸಿಟಿ ಕೊಟ್ಟಿದ್ದಾರೆ, density is 1.202 gram per liter. ಇದು ಡೆನ್ಸಿಟಿ ಆಗಿದೆ. ಸೊ ನೆಕ್ಸ್ಟ್ 20% aqueous potassium added solution. 20% aqueous
aqueous potassium added solution. Potassium added solution ಕೊಟ್ಟಿದ್ದಾರೆ, that is 20%. Determine the following. ಅದರಲ್ಲಿ determine the following ಅಂದ್ರೆ A ಕ್ವೆಶ್ಚನ್ ನೋಡ್ರಿ. Molality of potassium added. Next to B, molarity of potassium added. Next to C, mole fraction of potassium iodide. So ಈ ಮೂರು ಕ್ವೆಶ್ಚನ್ ಅನ್ನು ನೀವು ಏನು ಮಾಡಬೇಕು, ಸಾಲ್ವ್ ಮಾಡಬೇಕು. ಓಕೆ, ಒಂದೊಂದಾಗಿ ನಾವು ಡಿಸ್ಕಷನ್ ಮಾಡೋಣ. ಈಗ ನೋಡ್ರಿ, ಇಲ್ಲಿ ಫಸ್ಟ್ ಮೊಲಾರಿಟಿ ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ನೋಡಿ 20% aqueous solution of potassium added ಅಂತೆ. 20% it is nothing but 20 grams of solute present in 80 grams of solvent, right? 20 grams of solute present in 80 grams of solvent. 80 grams of solvent ನಲ್ಲಿ dissolve ಆಗಿದೆ 20 grams of solute. ಹೌದಲ್ವಾ? ನೆಕ್ಸ್ಟ್ ಮೊಲಾರಿಟಿ, ಫಸ್ಟ್ A ಫೈಂಡ್ ಔಟ್ ಮಾಡೋಣ. A ಮೊಲಾರಿಟಿ ಅಂದ್ರೆ ಸ್ಮಾಲ್ m, that is equal to number of moles of solute divided by mass of solvent per kg, right? Mass of solvent in kgs, right? ಅದನ್ನ kgs ಅಲ್ಲಿ ಬರೀಬೇಕು. ನಮಗೆ ಇರೋದು ಗ್ರಾಮ್ಸ್ ಅಲ್ಲಿ ಇದೆ. ಸಾಲ್ವೆಂಟ್ ಮಾಸ್ ಎಷ್ಟಿದೆ, 80 ಗ್ರಾಮ್ಸ್ ಇದೆ. kgs ಅಲ್ಲಿ ಬಾಲ್ ಮಾಡ್ಕೋಬೇಕು. ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂದ್ರೆ ಯಾವುದು, ಪೊಟ್ಯಾಷಿಯಂ ಆಯಿಡ್. ಸೊ ನಂಬರ್ ಆಫ್ ಮೋಲ್ಸ್ ಅಂದ್ರೆ ನಮ್ಮ ಫಾರ್ಮುಲಾ n is equal to weight by molar mass. So weight ಎಷ್ಟಿದೆ, 20 grams. What is the molar mass of potassium iodide? So potassium ಬಂದು 39, iodine ಬಂದ್ಬಿಟ್ಟು 127 atomic masses, right? ಅವೆರಡನ್ನ ಆಡ್ ಮಾಡಿದ್ರೆ ಅಂದ್ರೆ 39 plus 127 ಎರಡನ್ನ ಆಡ್ ಮಾಡಿದ್ರೆ ನಮಗೆ 20 divided by 166 ಸಿಗುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ 20 divided by 166 ನೇರವಾಗಿ ತಗೊಳ್ತೀವಿ. So 20 divided by 166 divided by mass of solvent in kgs ಅಂದ್ರೆ 80 divided by 1000. 80 divided by 1000 ಯಾಕೆ 80 ಗ್ರಾಮ್ಸ್ ಅಲ್ಲಿ ಇದೆ, ಅದು kgs ಅಲ್ಲಿ ಬರ್ಕೋಬೇಕು. ಹಾಗಾಗಿ 80 divided by 1000 ಅಂತ ಬರ್ಕೊಂಡಿದ್ದೀನಿ. ಅಥವಾ ನೀವು ನೇರವಾಗಿ ನಾನು 1000 ಬರ್ಕೊಳ್ಳೋದು ನಾನು. ಸೊ ನಾನು ನೇರವಾಗಿ 0.08 kg ಅಂತ ಬರ್ಕೊಳ್ತೀನಿ ಅಂದ್ರು ಅದೇ ತರ ನೀವು ಬರ್ಕೋಬಹುದು. ಸಾರಿ 0.8 ಅಲ್ಲ 0.8. ಸೊ ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಮೊಲಾರಿಟಿ ಆಫ್ ದ ಸೊಲ್ಯೂಷನ್ ಅಂತಂದ್ರೆ, ಸೊ ಆನ್ಸರ್ ಈಸ್ 1.506 ಮೋಲಾರ್. 1.506 ಮೋಲಾರ್. ಗೊತ್ತಾಯ್ತಾ? ಸೊ ಫಾರ್ಮುಲಾ ಬರ್ಕೊಂಡು ಈ ರೀತಿ ನೀವು ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಬಹಳ ಸಿಂಪಲ್ ಇದೆ, ಏನು ಅದರೇನು ಡಿಫಿಕಲ್ಟಿ ಇಲ್ಲ. ಸೊ ಬೋರ್ಡ್ ಎಕ್ಸಾಮ್ಸ್ಗೆ ಯು ಕ್ಯಾನ್ ಯೂಸ್ ಕ್ಯಾಲ್ಕುಲೇಟರ್ಸ್ ಯೂಸ್ ಮಾಡ್ತೀರಾ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ನಿಮಗೆ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬರಬೇಕು. ನೆಕ್ಸ್ಟ್ ಸೊ ಎ ಸಾಲ್ವ್ ಮಾಡಿದ್ವಿ, ಮೊಲಾರಿಟಿ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಬಿ ಸಾಲ್ವ್ ಮಾಡೋದು. ಬಿ ಅಂತಂದ್ರೆ ಮೊಲಾರಿಟಿ, ರೈಟ್? ಮೊಲಾರಿಟಿ ಆಫ್ potassium added. ಬಿ ಸಾಲ್ವ್ ಮಾಡ್ತೀವಿ ಮೊಲಾರಿಟಿ. ಸೊ ಫಸ್ಟ್ ಫಾರ್ಮುಲಾ ಮಾಡೋಣ. ನಂಬರ್ ಆಫ್ moles of solute. Number of moles of solute. So divided by right, anyway, volume of solution in liters. Volume of solution in liters. Okay, ನೋಡಿ ನಮ್ಮ ಹತ್ರ ಸೊಲ್ಯೂಷನ್ ಅಂದ್ರೆ ಇಲ್ಲಿ ನಾವು ತಗೊಂಡಿದ್ದೀವಿ ನೋಡಿ. ಇಲ್ಲಿ ಸೊಲ್ಯೂಷನ್ ಅಂದ್ರೆ 20 grams of solute dissolved in 80 grams of solvent. ಅಂದ್ರೆ ಇಲ್ಲಿ ಮಾಸ್ ಆಫ್ ಸೊಲ್ಯೂಷನ್ ನಮ್ಮ ಹತ್ರ ಇದೆ.
ಮಾಸ್ ಆಫ್ ಸೊಲ್ಯೂಷನ್ ಎಷ್ಟಿದೆ 100 ಗ್ರಾಮ್ಸ್ ಅಂತ ಇದೆ. ಅದನ್ನ ಏನ್ ಮಾಡ್ಬೇಕು ನಾವು ವಾಲ್ಯೂಮಿಗೆ ಕನ್ವರ್ಟ್ ಮಾಡಬೇಕು. ಮಾಸ್ ಇಸ್ ಡಿಫರೆಂಟ್, ವಾಲ್ಯೂಮ್ ಇಸ್ ಡಿಫರೆಂಟ್. ಹಾಗಾಗಿ ನಮಗೆ ಇಲ್ಲವರು ಡೆನ್ಸಿಟಿ ಫಾರ್ಮುಲಾನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ತೀವಿ ನೋಡಿ, ಸೊ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್ ಅಂತ ಇದೆ. ಸೊ ಅದನ್ನ ಸ್ವಲ್ಪ ಇಂಟರ್ಚೇಂಜ್ ಮಾಡಿ ವಾಲ್ಯೂಮ್ ಇಸ್ ಈಕ್ವಲ್ ಟು ಮಾಸ್ ಬೈ ಡೆನ್ಸಿಟಿ ಅಂತ ಮಾಡ್ತೀವಿ. ಸೊ ಮಾಸ್ ಆಫ್ ಸೊಲ್ಯೂಷನ್ ನಿಮಗೆ ಗೊತ್ತಿದೆ, ದಟ್ ಈಸ್ 100 ಡಿವೈಡೆಡ್ ಬೈ 1.202 ಗ್ರಾಮ್ ಪರ್ ಲೀಟರ್. ಸೊ ದಿಸ್ ಇಸ್ ದ ಡೆನ್ಸಿಟಿ. ಓಕೆ, ಇದು ವಾಲ್ಯೂಮ್ ಎಷ್ಟು ಬರುತ್ತೆ ನೋಡಿ, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡ್ರಿ. ಎಸ್, ದಟ್ ಈಸ್ 83.19 ml ಬರುತ್ತೆ. ಸೊ ಇದನ್ನ ಲೀಟರ್ಸ್ ಅಲ್ಲಿ ನಾವು ಏನಾದರೂ ಕನ್ವರ್ಟ್ ಮಾಡಿ ಬರುತ್ತೆ. ಸೊ 83.19 into 10 to the power of minus 3 liters. So this is the volume. ನಮಗೆ ಇನ್ನ ಬರೀ ವಾಲ್ಯೂಮ್ ಅಷ್ಟೇ ಸಿಕ್ಕಿದೆ. ವಾಲ್ಯೂಮ್ ಮೀನ್ಸ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಓಕೆ, ಈಗ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತ ತಗೊಂಡ್ರೆ, ಸಲ್ಯೂಟ್ ಅಂದ್ರೆ ಈಗ ಏನು ಪೊಟ್ಯಾಷಿಯಂ ಹೈಡ್ರೈಡ್ ಇದೆ. ಸೊ ದಟ್ ಈಸ್ 20 ಡಿವೈಡೆಡ್ ಬೈ 20 divided by 166 whole divided by volume of solution in liters, that is 83.19 into 10 to the power of minus 3. Okay, what is the molarity? What is the molarity of the solution? What is the molarity of the solution? Calculate. Okay, that is 1.45 molar. 1.45 molar. This is the molarity of the solution. ನೋಡ್ರಿ, ನಾವೀಗ A ಫೈಂಡ್ ಔಟ್ ಮಾಡಿದೀವಿ, ಮೊಲಾರಿಟಿ, ಜೊತೆಗೆ B ಕೂಡ ಫೈಂಡ್ ಔಟ್ ಮಾಡಿದ್ವಿ, ಮೊಲಾರಿಟಿ. ಲಾಸ್ಟ್ C ಇದೆ, ಮೋಲ್ ಫ್ರಾಕ್ಷನ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್. ಓಕೆ, ಲಾಸ್ಟ್ ಮೋಲ್ ಫ್ರಾಕ್ಷನ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್. ನೋಡ್ರಿ, ಮೋಲ್ ಫ್ರಾಕ್ಷನ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್ ಫಾರ್ಮುಲಾ ಗೊತ್ತಿದೆ. ಮೋಲ್ ಫ್ರಾಕ್ಷನ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್ ದಟ್ ಈಸ್ ಈಕ್ವಲ್ ಟು n of number of moles of potassium iodide divided by number of moles of potassium iodide plus number of moles of H2O. ಈಗ ಫಸ್ಟ್ ನಾವು ನಂಬರ್ ಆಫ್ ಮೋಲ್ಸ್ ಆಫ್ ಪೊಟ್ಯಾಷಿಯಂ ಹೈಡ್ರೈಡ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. 20 ಡಿವೈಡೆಡ್ ಬೈ 166 ಅಂತಂದ್ರೆ ನಿಮಗೆ ಇದು 0.12 ಬಂದ್ಬಿಡುತ್ತೆ. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಅಂದ್ರೆ ಸೊ 80 grams of solvent divided by molar mass 80. ಸೊ ಇದು 4.44 ಬರುತ್ತೆ ನಂಬರ್ ಆಫ್ ಮೋಲ್ಸ್ ಆಫ್ H2O. ಸೊ ಈಗ ನೋಡಿ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಪೊಟ್ಯಾಷಿಯಂ ಹೈಡ್ರೈಡ್ 0.12 ಪ್ಲಸ್ 4.44 ಇದನ್ನ ಆಡ್ ಮಾಡ್ತೀವಿ. ಸೊ ಫೈನಲ್ ನಮಗೆ ಮೋಲ್ ಫ್ರಾಕ್ಷನ್ ಆಫ್ ಪೊಟ್ಯಾಷಿಯಂ ಹೈಡ್ರೈಡ್ ಸಿಗುತ್ತೆ. ಸೊ ದಟ್ ಈಸ್ 0.0263. ಸೊ ದಿಸ್ ಈಸ್ ದ ಮೋಲ್ ಫ್ರಾಕ್ಷನ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್. ಸೊ ನಮಗೆ ಮೊಲಾರಿಟಿ ಸಿಕ್ತು, ಮೋಲ್ ಫ್ರಾಕ್ಷನ್ ಆಫ್ ಪೊಟ್ಯಾಷಿಯಂ ಹೈಡ್ರೈಡ್ ಮೂರು ಸಿಕ್ಕಿದೆ. ಸೊ ದಿಸ್ ಕಂಪ್ಲೀಟ್ಸ್ ನ್ಯೂಮರಿಕಲ್ ನಂಬರ್ 3, that is if 1.202 gram per liter of density, gram per liter is the density of 20% aqueous solution of potassium hydride, then determine the following anta ittu. Determine the following ಅಂದ್ರೆ that is molarity and mole fraction of potassium hydride. ಅದನ್ನ ನಾವು ಸಕ್ಸಸ್ಫುಲಿ ಫೈಂಡ್ ಔಟ್ ಮಾಡಿದೀವಿ. ನೆಕ್ಸ್ಟ್